ಶಾಸಕ ಲಕ್ಷ್ಮಣ್ ಸವದಿ ಪ್ರಯತ್ನದಿಂದ ಅಥಣಿ ನಗರಸಭೆಯನ್ನಾಗಿಸಿದ್ದಕ್ಕೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಪುರಸಭೆ ಸದಸ್ಯರು. ಲಕ್ಷ್ಮಣ್ ಸವದಿ ಅವರ ಸತತ ಪ್ರಯತ್ನದ ಪ್ರತಿಫಲವಾಗಿ ನಮ್ಮ ಅಥಣಿ ಪುರಸಭೆ ಈಗ ನಗರಸಭೆಯಾಗಿ ಮೇಲ್ದರ್ಜೆಯಲ್ಲಿ ಕಾರ್ಯನಿರ್ವಹಿಸಲಿದೆ. ಇದರ ಶ್ರೇಯಸ್ಸು ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ಸಿಗುತ್ತದೆ ಎಂದು ಮಾಜಿ ಪುರಸಭೆ ಅಧ್ಯಕ್ಷ ದಿಲೀಪ್ ಲೋನಾರೆ ಹಾಗೂ ಪುರಸಭೆ ನಾಮನಿರ್ದೇಶಕ ಸದಸ್ಯರಾದ ನರಸು ಬಡಕಂಬಿ ಹರ್ಷ ವ್ಯಕ್ತಪಡಿಸಿದರು. ಉದ್ಯಮಿ ಶಿವಕುಮಾರ್ ಸವದಿ ಹಾಗೂ ಪುರಸಭೆ ಸದಸ್ಯರಾದ ರಾಜಶೇಖರ್ ಗೊಡೋಡ್ಗಿ, ಮಲ್ಲೇಶ್ ಹುದ್ದಾರ್ ಮಾತನಾಡಿ, ಶಾಸಕ ಲಕ್ಷ್ಮಣ್ ಸವದಿ ಅವರ ಸತತ ಪ್ರಯತ್ನದಿಂದ ಅಥಣಿ ಪುರಸಭೆ ಇನ್ನು ಮುಂದೆ ನಗರಸಭೆಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಮಗೆಲ್ಲ ಖುಷಿ ತಂದಿದೆ. ಇದರ ಶ್ರೇಯಸ್ಸು ನಿಜವಾಗಿಯೂ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ಸಲ್ಲುತ್ತದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಗ್ರಾಮ ದೇವತೆಯಾದ ಸಿದ್ದೇಶ್ವರ ಹಾಗೂ ಮುರುಗೇಂದ್ರ ಸ್ವಾಮೀಜಿಯವರಿಗೆ ವಂದಿಸಿ ಅಥಣಿ ಪುರಸಭೆ 1853ರಲ್ಲಿ ಪ್ರಾರಂಭವಾಗಿದ್ದು ಪುಣಾಜ್ಯೋತಿಯಾಗಿದ್ದು ಇದು ಇವತ್ತು ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸಂಗಪ್ಪ ಸವದಿಯವರ ನೇತೃತ್ವದಲ್ಲಿ ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೆ ಹೋಗಿತ್ತು. ಅದಕ್ಕೆ ಅಥಣಿ ಪುರಸಭೆ ವತಿಯಿಂದ ಹಾಗೂ ಅಥಣಿ ಗ್ರಾಮ ವತಿಯಿಂದ ಅವರಿಗೆ ತುಂಬ ಶುಭಾಶಯ ಕೊಡ್ತೇನೆ. ನಮ್ಮ ಸತತ ಲಕ್ಷ್ಮಣ ಸಂಗಪ್ಪ ಸವದಿಯವರ ಪ್ರಯತ್ನದಿಂದ ಭಾಳ ದಿನದ ಕನಸಿತ್ತು ಅಥಣಿದ. ಅವರು ಭಾಳ ತ್ರಾಸು ತಗೊಂಡ ನಮ್ಮ ನಗರಸಭೆ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಮೊದಲಿಗೆ ಅಥಣಿಯ ಶ್ರೀ ಮುರುಗೇಂದ್ರ ಶಿವಯೋಗಿಗಳಿಗೆ ನಮಸ್ಕರಿಸಿ, ಗ್ರಾಮ ದೇವತೆ ಆದಂಥ ಸಿದ್ದೇಶ್ವರಗಳಲ್ಲಿ ನಮಸ್ಕರಿಸಿ, ನಮ್ಮ ಅಥಣಿಗೆ ನಗರಕ್ಕೆ ಒಂದು ತುಂಬ ಖುಷಿಯಾದ ದಿವಸ ಇವತ್ತು. ಯಾಕಂದರೆ 1853ರಲ್ಲೇ ಪುರಸಭೆಯಾಗಿ ಸ್ಥಾಪನೆ ಆದಂಥ ನಮ್ಮ ಪುರಸಭೆ ಇವತ್ತು ನಗರಸಭೆಯಾಗಿ ಮೇಲ್ದರ್ಜೆಗೆ ಹೋಗಿದೆ. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ಲಕ್ಷ್ಮಣ್ ಸವದಿಯವರ ನೇತೃತ್ವದಲ್ಲಿ ಇವತ್ತು ನಗರಸಭೆಯಾಗಿ ಪರಿವರ್ತನೆ ಆಗಿದೆ. ಮುಂದೆ ಬರುವಂಥ ದಿನಮಾನಗಳೊಳಗೆ ಲಕ್ಷ್ಮಣ್ ಸವದಿಯವರು ಈಗ ಆಗಲೇ ಅಥಣಿ ಸಿಟಿಗೆ ಏನು ಮಾಡಬೇಕು ಅದೆಲ್ಲ ರೂಪಾಯಿ ಹಾಕಿದ್ದಾರೆ. ಈಗ ಜೋಡು ಕೆರೆಗಳ ಅಭಿವೃದ್ಧಿಗೆ 25 ಕೋಟಿ ರೂಪಾಯಿ ಅಂತೂ ಮಂಜೂರು ಮಾಡಿದ್ದಾರೆ. ಹಾಗೆ ನಾಲಾ ಬಂದರಿಗೆ 10 ಕೋಟಿ ರೂಪಾಯಿ, ಇವೆರಡೂ ಕಾಮಗಾರಿ ಟೆಂಡರ್ ಆಗಿದ್ದಾವೆ. ಈಗ ಅತಿ ಶೀಘ್ರದಲ್ಲಿ ಪೂಜಾ ಕಾರ್ಯಕ್ರಮವೂ ನೆರವೇರಿಸ್ತೀವಿ. ಅದೇ ರೀತಿ ನಮ್ಮ ಪುರಸಭೆ ಇವತ್ತು ನಗರಸಭೆ ಆಗಿದ್ದು ಇಲ್ಲಿ ನಮ್ಮ ಎಲ್ಲ ಪುರಸಭೆ ಸದಸ್ಯರ ಪರವಾಗಿ ಹಾಗೂ ಅಥಣಿ ತಾಲೂಕಿನ ಜನತೆ ಪರವಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಧನ್ಯವಾದಗಳನ್ನು ಹೇಳಕ್ ಬಯಸ್ತೀನಿ. ಇದೇ ಸಮಯದಲ್ಲಿ ಪುರಸಭೆ ಸದಸ್ಯರಾದ ರಾಜು ಬುಲಬುಲೆ, ಬಸಗೌಡ ಪಾಟೀಲ್, ಬಸವರಾಜ್ ನಾಯ್ಕ್, ಆಶಿಫ್ ತಾಂಬೋಳಿ, ವಿಶ್ವನಾಥ್ ಗಡದೆ ಹಾಗೂ ಆನಂದ್ ಮಾಕಾನಿ, ಆನಂದ್ ಮಾದ್ಗುಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.